ನಾನು ನೆಕ್ಸ್ಟ್ ಟಾಪಿಕ್ಸ್ನ ಹೇಳ್ತಿದ್ದೇನೆ. ಯಾವಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ ಮತ್ತೆ ಡಿವಿಷನ್ ಆಫ್ ಫ್ರಾಕ್ಷನ್. ಫಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನ ನೋಡೋಣ, ಅದಾದ್ಮೇಲೆ LCM ನೋಡೋಣ, ಅದಾದ್ಮೇಲೆ ರ್ಯಾಷನಲ್ ನಂಬರ್ ಇರ್ಯಾಷನಲ್ ನಂಬರ್ಗೆ ಹೋಗೋಣ. ರೆಡಿ ಇದ್ದೀರಾ? ಓಕೆ, ಒನ್ ಬೈ ಒನ್ ನೋಡೋಣ. ಸೊ ನೀವೇನ್ ಮಾಡ್ಬೇಕಂದ್ರೆ ಈ ಕ್ಲಾಸ್ ಎಂಡ್ ಆಗುತ್ತೆ, ನಾನು ಕಾನ್ಸಂಟ್ರೇಷನ್ ಕೊಟ್ಟು ನನ್ನ ಕ್ಲಾಸ್ನ ಕೇಳ್ತೀರಾ? ಓಕೆ, ಬನ್ನಿ. ನೆಕ್ಸ್ಟ್ ಯಾವ್ದಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ಸ್ ಬೈ ಯೂಸಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ಬೋದು, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ AC ಅಪಾನ್ BD ಈ ತರ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು. ಕೆಲವೊಂದಿಷ್ಟು ಇಲ್ಲಿ ಕ್ಯಾನ್ಸಲ್ ಆಗ್ತಿದ್ರೆ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಿ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಬೇಕು. ರೆಡಿ ಇದ್ದೀರಾ? ಇವತ್ತರ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ. ಓಕೆ, ಇದು ಫಸ್ಟ್ ಜನರಲ್ ಫಾರ್ಮ್ ಇದು ನೋಟ್ ಮಾಡ್ಕೊಂಡ್ರ ಇಲ್ಲೇನ್ ಹೇಳಿದ್ದೇನಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಬಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಬೇಕು ಮತ್ತೆ ಇಲ್ಲಿ ಕೆಳಗಡೆ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಬೇಕು. ಇದರಲ್ಲಿ ಹೀಗೆ ಕ್ರಾಸ್ ಮಾಡೋ ಹಾಗಿಲ್ಲ. ಸುಮ್ಮನೆ ಕಾಂಪ್ಲೆಕ್ಸ್ ಏಕೆ ಮಾಡ್ಕೋತೀರ? ಕ್ರಾಸ್ ಮಲ್ಟಿಪ್ಲೈ ಇಲ್ಲಿ ಬರೋದಿಲ್ಲ. ಇಲ್ಲೇನ್ ಮಾಡ್ಬೇಕಂದ್ರೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು. ಸೊ ನೀವೇನ್ ಮಾಡಿ ಇಲ್ಲಿದ್ದು ಕ್ರಾಸ್ ಮಲ್ಟಿಪ್ಲೈ ಮೆಥಡ್ನ ರಿಮೂವ್ ಮಾಡಿ. ಇದರಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯೂಸ್ ಆಗೋದಿಲ್ಲ. ಸಾರಿ, ಇದು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಯೂಸ್ ಆಗೋದಿಲ್ಲ. ಇಲ್ಲಿ ಜಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಇವತ್ತಿನ ಕ್ಲಾಸಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ಸ್ ಅಂತ ನೋಡೋಣ. ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ ಇಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅಂತ ನೋಡೋಣ. ಜನರಲ್ ಫಾರ್ಮ್ ಫಸ್ಟ್ ಏನಿದೆ ಅಂದ್ರೆ ಇಲ್ಲಿ A/B ಅಂತ ಒಂದು ಫ್ರಾಕ್ಷನ್ ಇದೆ, ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ದಾರೆ ಇನ್ನೊಂದು ಫ್ರಾಕ್ಷನ್ D/C/D ಅಂತ ತಗೊಂಡಿದ್ದಾರೆ. ಇದನ್ನ ನಾವು ಹೇಗೆ ಸಾಲ್ವ್ ಮಾಡ್ಬೇಕಂದ್ರೆ ನ್ಯೂಮರೇಟರ್ ಇರೋದನ್ನ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ ಇರೋದನ್ನ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲೈ ಮೆಥಡ್ ಇಲ್ಲಿ ಯೂಸ್ ಆಗಲ್ಲ. ಇಲ್ಲಿ ಡೈರೆಕ್ಟ್ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಬೇಕು ಮತ್ತೆ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು. ನೋಟ್ ಮಾಡ್ಕೊಳ್ಳಿ, ಇದು ಅರ್ಥ ಆಯ್ತಾ? ಮಲ್ಟಿಪ್ಲಿಕೇಶನ್ ಅಲ್ಲಿ ಏನ್ ಮಾಡ್ಬೇಕು? ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಬೇಕು ಮತ್ತೆ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು. ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಒಂದು ಕ್ವಶನ್ ತಗೊಳ್ಳಿ, ಯಾವ್ದಾದ್ರು 3/4 ಮತ್ತೆ 6/9. ಇಲ್ಲಿ ಫಸ್ಟ್ ಏನ್ ಮಾಡಿ ಅಂದ್ರೆ ಕ್ಯಾನ್ಸಲ್ ಯಾವ ಆಗ್ತವೆ ಅವು ಕ್ಯಾನ್ಸಲ್ ನ ಮಾಡಬೇಕು. ಫಸ್ಟ್ ಕ್ಯಾನ್ಸಲ್ ಮಾಡೋಣ. ಇಲ್ಲೇನ್ ಮಾಡೋಣ ಅಂದ್ರೆ ಇಲ್ಲಿ 3 1s 3, ರಿಮೈಂಡರ್ 0 ಆಯ್ತು. ಇಲ್ಲಿ 3 3s 9 ಆಯ್ತು, ಅಂದ್ರೆ ರಿಮೈಂಡರ್ 0 ಆಯ್ತು. ಇಲ್ಲಿ 3 ಉಳಿತು, ಇಲ್ಲಿ 6 ಇದೆ, ಅಂದ್ರೆ 3 1s 3, ಎಷ್ಟು 3 2s. ಅದಾದ್ಮೇಲೆ ಇಲ್ಲಿ ಆನ್ಸರ್ ಏನ್ ಬಂತು? ಇಲ್ಲಿ 1/4 ಅಂತ ಬಂತು. ಮಲ್ಟಿಪ್ಲೈ 2/1 ಅನ್ನ 2 ಅಂತ ಬರಿಬಹುದು ನಾವು. 2/1 ಕೆಳಗಡೆ 1 ಏನು ಇಲ್ಲ ಅಂದ್ರೂ ಡಿವೈಡ್ ಅಲ್ಲಿ 1 ಇರ್ತದೆ ಅಂತಾನೆ ಅರ್ಥ. ಅದು ನಾವು 2 ಅಂತ ಬರೆದ್ರೆ. ಸೊ ಇಲ್ಲಿ ಕೆಳಗಡೆ ನ್ಯೂಮರೇಟರ್ ಡಿನಾಮಿನೇಟರ್ ಇರೋದನ್ನ ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ ಕ್ಯಾನ್ಸಲ್ ಹೇಗೆ ಮಾಡ್ಬೇಕಂದ್ರೆ ಇಲ್ಲಿ ಬಾಜು ಇರೋದನ್ನ ಕ್ಯಾನ್ಸಲ್ ಮಾಡೋ ಹಾಗೆ ಇಲ್ಲ. ಮೇಲ್ಗಡೆ ಮತ್ತೆ ಕೆಳಗಡೆ ಇರೋ ನಂಬರ್ನ ನೀವು ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡಬೇಕು.
ಈ ತರನು ನೀವು ಕ್ಯಾನ್ಸಲ್ ಮಾಡ್ಬೋದು ಮತ್ತೆ ಹೀಗೆ ಕ್ಯಾನ್ಸಲ್ ಮಾಡ್ಬೋದು. ಆದ್ರೆ ಇಲ್ಲಿ ಈ ತರ ನೀವು ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. ಓಕೆ, ಇಲ್ಲಿ ನ್ಯೂಮರೇಟರ್ ಇದೆ, ಇಲ್ಲಿ ಡಿನಾಮಿನೇಟರ್ ಇದೆ, ಕ್ಯಾನ್ಸಲ್ ಆಗ್ತದೆ ಇಲ್ಲಿ. ಮತ್ತೆ ಇದು ಕ್ಯಾನ್ಸಲ್ ಆಗಲ್ಲ, ನ್ಯೂಮರೇಟರ್ ಕ್ಯಾನ್ಸಲ್ ಆಗಲ್ಲ, ಡಿನಾಮಿನೇಟರ್ನು ಕ್ಯಾನ್ಸಲ್ ಆಗಲ್ಲ. ನ್ಯೂಮರೇಟರ್ ಒಂದಿರಬೇಕು, ಡಿನಾಮಿನೇಟರ್ ಒಂದಿರಬೇಕು. ಇಲ್ಲಿ 2 1s 2 2s, ಹಾಗಾದ್ರೆ ಏನು ಬಂತು? 1/2 × 1 ಅಂದ್ರೆ 1ಗೆ ನೀವು ಏನಾದರೂ ಮಲ್ಟಿಪ್ಲೈ ಮಾಡಿ ಅದೇ ಏನು ಮಲ್ಟಿಪ್ಲೈ ಮಾಡಿರ್ತೀರಿ ಅದೇ ನಂಬರ್ನ ಸಿಗ್ತದೆ. 1/2. ಸಾಲ್ವ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡ? ಓಕೆ, ಈ ತರ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ನ ನೋಡೋಣ. ನೀವು ಮಾಡ್ತಿದ್ದೀರಾ ಮನೆಯಲ್ಲಿ ವರ್ಕ್ ಚಿಲ್ಡ್ರನ್ಸ್? ಮಾಡ್ತಿದ್ದೀರಾ ನಾನು ಹೇಳೋದನ್ನ? ಹೋಮ್ವರ್ಕ್ ಮಾಡ್ತಿದ್ದೀರಾ? ಮತ್ತೆ ಟೇಬಲ್ಸ್ ಬೈಹರ್ಟ್ ಹಾಕ್ತಿದ್ದೀರಾ? ಡೈಲಿ ನಿಮಗೆ 30 ತನಕ ಟೇಬಲ್ಸ್ ಬರಲೇಬೇಕು. ಮತ್ತೆ ನಾನು ಇಲ್ಲಿ ತನಕ ಏನು ಬೇಸಿಕ್ಸ್ ಹೇಳಿದ್ದೇನೆ ಅವೆಲ್ಲ ನಿಮಗೆ ಬರಲೇಬೇಕು. ನಿಮ್ಗೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಿ ಅಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಸಬ್ಜೆಕ್ಟ್ ಬಂದರೆ ಅಲ್ಲಿ ನಿಮಗೆ ಇವೆಲ್ಲ ಬೇಸಿಕ್ಸ್ನು ಬರಲೇಬೇಕು. ಇವೆಲ್ಲ ಬೇಸಿಕ್ಸ್ ಬಂದ್ರೇ ನೀವು ಅಲ್ಲಿ ಕ್ಯಾಲ್ಕುಲೇಷನ್ಸ್ನ ಮಾಡ್ತೀರಿ. ಅಲ್ಲಿ ಕ್ಯಾಲ್ಕುಲೇಷನ್ಸ್ಗೆ ಇವು ಹೆಲ್ಪ್ ಆಗ್ತದೆ. ಓಕೆ, ನೆಕ್ಸ್ಟ್ ಯಾವುದು? ಇದನ್ನ ಮಲ್ಟಿಪ್ಲೈ ಮಾಡೋಣ. ಇದನ್ನ ಮಲ್ಟಿಪ್ಲೈ ಹೇಗೆ ಮಾಡ್ಬೇಕಂದ್ರೆ ಇಲ್ಲಿ ಕ್ಯಾನ್ಸಲ್ ಆಗೋದನ್ನ ಫಸ್ಟ್ ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ 3 1s 3 3s, ಹಾಗಾದ್ರೆ ಏನು ಉಳಿತು? 1/3 × 7/5 ಅಂತ ಉಳಿತು. ಇದನ್ನ ಆಸ್ ಇಟ್ ಈಸ್ ಇಟ್ಟೆ, ಕ್ಯಾನ್ಸಲ್ ಆಗೋದಿಲ್ಲ, ಅದಕ್ಕೆ ಆಸ್ ಇಟ್ ಈಸ್ ಇಟ್ಟೆ. ಇಲ್ಲಿ ಕ್ಯಾನ್ಸಲ್ ಆಗೋಣ, ಇಲ್ಲಿ ಏನು ಉಳಿದಿದೆ ಅದನ್ನ ಇಲ್ಲಿ ಬರ್ದೆ, ಇಲ್ಲಿ ಆಸ್ ಇಟ್ ಈಸ್ ಇಟ್ಟೆ. ನೆಕ್ಸ್ಟ್ ಏನು ಮಾಡಬೇಕು? ಹೀಗೆ ಕ್ಯಾನ್ಸಲ್ ಆಗೋದಿಲ್ಲ, ಇಲ್ಲಿ ಹೀಗೆ ಮಾಡೋ ಹಾಗಿಲ್ಲ. ಇಲ್ಲಿ ಕ್ಯಾನ್ಸಲ್ ನ್ಯೂಮರೇಟರ್ ಕ್ಯಾನ್ಸಲ್ ಮಾಡೋದಿಲ್ಲ, ಡಿನಾಮಿನೇಟರ್ನು ಕ್ಯಾನ್ಸಲ್ ಮಾಡುವಂಥ ರೂಲ್ ಇಲ್ಲೇ ಇಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ. ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಇದ್ದಿದ್ದನ್ನ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲೇನ್ ಮಾಡ್ಬೇಕಂತ ಹೇಳಿದೆ ನಾನು? ಜನರಲ್ ಫಾರ್ಮುಲಾ ಹೇಳಿದೆ. ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಬೇಕು. 7 × 1 7 ಅಂತ ಆಯ್ತು. 5 × 3 15 ಆಯ್ತು. ನೋಟ್ ಮಾಡ್ಕೊಳ್ಳೋದು. ಇದು ಫರ್ದರ್ ಸಾಲ್ವ್ ಆಗೋದಿಲ್ಲ ನಿಮಗೆ, ಇದಿಷ್ಟೇ ಆನ್ಸರ್ ಲಾಸ್ಟ್. ನೋಟ್ ಮಾಡ್ಕೊಂಡ? ಮ್ಯಾಥಮೆಟಿಕ್ಸ್ ಈಸಿ ಇದೆ, ಟಫ್ ಇಲ್ಲ ಅದು ಸಬ್ಜೆಕ್ಟ್. ನೀವು ಟಫ್ ಅನ್ಕೋಬೇಡಿ. ಇದನ್ನ ಸಾಲ್ವ್ ಮಾಡಿ. ಮಾಡಿದ್ರ? ನಾನು ಸಾಲ್ವ್ ಮಾಡಂತ ಹೇಳಿದಾಕ್ರೆ ನೀವು ಸಾಲ್ವ್ ಮಾಡಬೇಕು. ನಾನು ನೋಟ್ ಮಾಡ್ಕೊ ಅಂತ ಹೇಳಿದಾಕ್ರೆ ನೀವು ನಾನು ಬೋರ್ಡ್ ಮೇಲೆ ಬರ್ದಿರೋದನ್ನ ನೀವು ಬುಕ್ಕಲ್ಲಿ ನೋಟ್ ಮಾಡ್ಕೋಬೇಕು. ಆದರೆ ನಾನು ಎಕ್ಸ್ಪ್ಲೇನ್ ಮಾಡುವಾಗ ನಿಮ್ಮದು ಕಾನ್ಸಂಟ್ರೇಷನ್ ಪೂರ್ತಿ ಬೋರ್ಡ್ ಮೇಲೆ ಇರಬೇಕು, ಮತ್ತು ನಿಮ್ಮ ಕಿವಿ ನಾನು ಹೇಳೋ ಮಾತಿನ ಮೇಲೆ ಇರಬೇಕು. ಓಕೆ, ಸಾಲ್ವ್ ಮಾಡೋಣ. ಇಲ್ಲಿ ಕ್ಯಾನ್ಸಲ್ ಯಾವ ಆಗ್ತವೆ ಫಸ್ಟ್ ಕ್ಯಾನ್ಸಲ್ ಮಾಡೋಣ. ಇದು ಈಸಿಯಾಗಿ ಕ್ಯಾನ್ಸಲ್ ಆಗ್ತದೆ. ಸೊ ಫಸ್ಟ್ ಇದು ಮಾಡೋಣ, ಇಲ್ಲ ಇದು ಮಾಡೋಣ, ಇದು ಮಾಡೋಣ. ಓಕೆ, 4 1s 4 3s ಅಂತ ತಗೊಳ್ಳೋಣ. ಇಲ್ಲಿ 1/3 × 19/8 ಅಂತ ತಗೊಳ್ಳಿ. ಇಲ್ಲಿ ಏನು ಮಾಡ್ಬೇಕಂದ್ರೆ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಕ್ಯಾನ್ಸಲ್ ಅಂತೂ ಆಗೋದಿಲ್ಲ. ಇಲ್ಲಿ 4 1s 4 3s ಆಗಿದೆ. ಇಲ್ಲಿ 1/3, ಇಲ್ಲಿ ಇದು ಆಸ್ ಇಟ್ ಈಸ್ ಇಟ್ಟೀನಿ. ಇಲ್ಲಿ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿದ್ರೆ 19, ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 8 3s 24. ಇದು ಒಂದೇ ಟೇಬಲ್ ಅಲ್ಲಿ, ಇವು ಎರಡು ನಂಬರ್ ಒಂದೇ ಟೇಬಲ್ ಅಲ್ಲಿ ಇಲ್ಲ. ಸೊ ಇಲ್ಲಿಗೆ ಎಂಡ್ ಆಯ್ತು. ಇದು ನಿಮ್ದು ಇಷ್ಟೇ ಬಂದಿದೆ ಆನ್ಸರ್. ಚೆಕ್ ಮಾಡ್ಕೊಳ್ಳಿ ಇದೇ ತರ ಬಂದಿದೆ ಅಂತ. ಆನ್ಸರ್ ಮಾಡ್ಕೊಂಡ? ಓಕೆ, ನೆಕ್ಸ್ಟ್ ನೋಟ್ ಮಾಡ್ಕೊಳ್ಳಿ. ಇದು
ಸೊ ನೆಕ್ಸ್ಟ್ ಬನ್ನಿ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ರಮೇಶ್ ಈಟ್ಸ್ 2/3 ಆಫ್ ಚಾಕ್ಲೇಟ್ ಬಾರ್ ಆ್ಯಂಡ್ ಈಚ್ ಚಾಕ್ಲೇಟ್ ಬಾರ್ ವೇಟ್ 3/4 kg ಅಂತ ಕೊಟ್ಟಿದ್ದಾರೆ. ಮತ್ತು ಹೌ ಮಚ್ ಚಾಕ್ಲೇಟ್ ಡಸ್ ಹಿ ಈಟ್, ಎಷ್ಟು ಚಾಕ್ಲೇಟ್, ಎಷ್ಟು kg ಅಷ್ಟು ಚಾಕ್ಲೇಟ್ನ ಅವ ತಿಂದಂತ ಕೇಳಿದ್ದಾರೆ. ಫಸ್ಟ್ ಎಷ್ಟು ತಿಂದಿದ್ದಾನೆ ಅಂತ ಹೇಳಿದ್ದಾರೆ. ಎಷ್ಟು ತಿಂತಿದ್ದಾನೆ ಅವ, ತಿಂದಿದ್ದಾನೆ ಅಲ್ಲ ತಿಂತಿದ್ದಾನೆ. ಎಷ್ಟು ತಿಂತಿದ್ದಾನೆ ಅಂದರೆ ಇಲ್ಲೊಬ್ಬ ರಮೇಶ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಅವ ಏನು ಮಾಡ್ತಿದ್ದಾನೆ, ಅವನ ಕೈಯಲ್ಲಿ 2 ಚಾಕ್ಲೇಟ್ಸ್ ಇದ್ದಾವೆ. ಈ ಕಡೆ ಒಂದು ಚಾಕ್ಲೇಟ್ ತಗೋರಿ, ಈ ಕಡೆ ಒಂದು ಚಾಕ್ಲೇಟ್ ತಗೋರಿ. ಈ ಥರ 2 ಚಾಕ್ಲೇಟ್ಸ್ ಇದ್ದಾವೆ ಅವನ ಕಡೆ. ಅವ ಏನು ಮಾಡ್ತಿದ್ದಾನೆ, ಇವು 2 ಚಾಕ್ಲೇಟ್ಸಲ್ಲಿ ಇದರಲ್ಲಿ 1/3 ಪಾರ್ಟ್, ಇದರಲ್ಲಿ 1/3 ಪಾರ್ಟ್, ಇವು 2 ಆ್ಯಡ್ ಮಾಡಿದರೆ 2/3 ಪಾರ್ಟ್ ಆಗ್ತದೆ. ಎಷ್ಟು ತಿಂದಾನೆ ಅವ, 2/3 ಪಾರ್ಟ್. ಇದರಲ್ಲಿ 1/3, ಇದರಲ್ಲಿ 1/3, 2 ಕಂಬೈನ್ ಮಾಡಿ 2/3 ಇಷ್ಟು ಪಾರ್ಟ್ ಚಾಕ್ಲೇಟ್ ಅವ ತಿಂದಿದ್ದಾನೆ. 2 ಚಾಕ್ಲೇಟ್ ಇದ್ದಾವೆ, 2 ಚಾಕ್ಲೇಟಲ್ಲಿ ಇದರಲ್ಲಿ 1/3 ಅಂದರೆ ಇದರಲ್ಲಿ 1 ಚಾಕ್ಲೇಟಲ್ಲಿ 3 ಪಾರ್ಟ್ ಮಾಡಬೇಕು, ಈಕ್ವಲ್ ಆಗಿ 3 ಪಾರ್ಟ್ ಮಾಡಬೇಕು. ಇದು ಒಂದು ಚಾಕೋಬಾರ್ ಚಾಕ್ಲೇಟ್ ಇದೆ, ಆ ಚಾಕ್ಲೇಟಲ್ಲಿ ನೀವು ಈಕ್ವಲ್ ಆಗಿ 3 ಪೀಸ್ ಮಾಡಬೇಕು. ಇದು 1/3 ಆಗ್ತದೆ. ಇದ್ರೊಳಗೂ ನೀವು ಈಕ್ವಲ್ ಆಗಿ 3 ಪೀಸ್ ಮಾಡಬೇಕು, ಇದ್ರೊಳಗೆ 1/3 ಆಗ್ತದೆ. ಅವು 2 ಕಂಬೈನ್ ಮಾಡಿದ್ರೆ 2/3 ಆಗ್ತದೆ. ಇದ್ರೊಳಗೆ ಎಷ್ಟು ಪೀಸ್ ತಗೊಂಡಿರ್ತೀರಿ ಮತ್ತು ಇದ್ರೊಳಗೆ ಎಷ್ಟು ತಗೊಂಡಿರ್ತಿರಲ್ಲ ಅಷ್ಟೇ ಇದ್ರೊಳಗಿಂದ ತಗೊಂಡು 2 ಕಂಬೈನ್ ಮಾಡಬೇಕು. ಕಂಬೈನ್ ಮಾಡೋಣ 2/3 ಪಾರ್ಟ್ ಆಗ್ತದೆ. ಆ 2/3 ಪಾರ್ಟ್ ಚಾಕ್ಲೇಟ್ ನಾವು ತಿಂದ. ಹೇಗೆ ಮಾಡ್ಬೇಕಂದ್ರೆ 1/3 ಬೇಕಂದ್ರೆ 1 ಚಾಕ್ಲೇಟಲ್ಲಿ 3 ಪೀಸ್ ಮಾಡಬೇಕು. ಓಕೆ, 2/3 ಅಂದರೆ 2 ಚಾಕ್ಲೇಟ್ ತಗೋಬೇಕು. 2 ಚಾಕ್ಲೇಟ್ ಹಿಡಿದು ಎಕ್ಸಾಕ್ಟಾಗಿ ಜೋಡಿಸಿ 2 ತ್ರೋಗೂ 3 ಪೀಸ್ ಈಕ್ವಲ್ ಆಗಿ ಮಾಡಬೇಕು. 3 ಪೀಸ್ ಮಾಡಿ ಯಾವ ಥರ ಅಂದರೆ ಈ ಥರ ಅಂದ್ಕೊಳ್ಳಿ. ನಾನು 2 ಚಾಕ್ಲೇಟ್ಸ್ನ ಇಲ್ಲಿ ಜೋಡಿಸಿದ್ದೇನೆ ಅಂತ ಅಂದ್ಕೊಳ್ಳಿ. ಇದೊಂದು ಚಾಕ್ಲೇಟ್ ಇಲ್ಲಿ ಜೋಡಿಸಿದ್ದೇನೆ. ಇದ್ರೊಳಗೆ 5 ಪೀಸ್ ಚಾಕ್ಲೇಟ್ಸ್ ಇರ್ತಾವೆ. ಡೈರಿ ಮಿಲ್ಕ್ ಚಾಕ್ಲೇಟ್ ಇಲ್ಲೊಂದಿದೆ, 2 ಡೈರಿ ಮಿಲ್ಕ್ ಚಾಕ್ಲೇಟ್ನ ಜೋಡಿಸಿದ್ದೇನೆ. ಇದರಲ್ಲಿ ನೀವು ಏನು ಮಾಡಬೇಕಂದ್ರೆ ಈಕ್ವಲ್ ಆಗಿ 3 ಪೀಸ್ನ ನೀವು ಕಟ್ ಮಾಡಬೇಕು. ಹೀಗೆ ಈಕ್ವಲ್ ಆಗಿ 3 ಪೀಸ್ ಕಟ್ ಮಾಡಿ ಇದ್ರೊಳಗಿನ 3 ಪಾರ್ಟ್ ನೀವು 3 ಪೀಸ್ ಇರೋದು ಪಾರ್ಟ್ ಅಷ್ಟೇ ತಗೋಬೇಕು. 1/3 ಇದ್ರೊಳಗೆ ಎಷ್ಟು ಆಗ್ತದೆ 2/3 ಅಂದರೆ 2 ಚಾಕ್ಲೇಟಲ್ಲಿ 3 ಪಾರ್ಟ್ ಮಾಡಿರ್ತೀರಿ. ಈಗ ಇದ್ರೊಳಗೂ ಎಷ್ಟು ಪಾರ್ಟ್ ಮಾಡಿರ್ತೀರಿ, ಇದ್ರೊಳಗೂ ಅಷ್ಟೇ ಈಕ್ವಲ್ ಆಗಿನೇ ಕಟ್ ಆಗಿರ್ತದೆ. ಸೊ ಇದರಲ್ಲಿ 1/3, ಇದರಲ್ಲಿ 1/3, 2 ಕೂಡಿದ್ರೆ 2/3 ಅಷ್ಟು ಪಾರ್ಟ್ನ ನೀವು ಅವ ತಿಂತಿದ್ದಾನೆ ಅಂತ ಹೇಳಿದ್ದಾರೆ. ಮತ್ತೆ ಸಿಂಗಲ್ ಚಾಕ್ಲೇಟಿಗೆ ಎಷ್ಟು kg, ಇದು 1 ಡೈರಿ ಮಿಲ್ಕ್ ಚಾಕ್ಲೇಟ್ ಇದೆ, ಆ ಚಾಕ್ಲೇಟಿಗೆ 3/4 kg ಅಂತ ಹೇಳಿದ್ದಾರೆ. ಇದನ್ನು ಚಾಕ್ಲೇಟ್ ಇದೆ, ಈ ಚಾಕ್ಲೇಟಿಗೂ 3/4 kg ಅಂತ ಹೇಳಿದ್ದಾರೆ. 3 ಪೀಸ್ ಮಾಡಬೇಕು. 1 ಚಾಕ್ಲೇಟಲ್ಲಿ 3 ಪೀಸ್ ಮಾಡಿದ್ರೆ ಅದರಲ್ಲಿ 3 ಪೀಸ್ ಈಕ್ವಲಿ ಆಗಿ ಮಾಡಬೇಕು. 2 ಚಾಕ್ಲೇಟ್ ಕೊಟ್ಟಿದ್ದಾರೆ, 2 ತ್ರೋಗೂ 3 ಪೀಸ್ ಮಾಡ್ರೆ ಅಂದರೆ 2 ಚಾಕ್ಲೇಟ್ನ ಜೋಡಿಸ್ಬೇಕು, ಈಕ್ವಲ್ ಆಗಿ 3 ಪಾರ್ಟ್ಸ್ ಮಾಡಬೇಕು. ಇಷ್ಟೇ ಅದರಲ್ಲಿ. ಓಕೆ, ಹಾಂ, ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಅವ ಎಷ್ಟು ಚಾಕ್ಲೇಟ್ನ ತಿನ್ಬೋದು ಅಂತ ಕೇಳಿದ್ದಾರೆ. ಎಷ್ಟು ಅಂದರೆ ಹೌ ಮಚ್ ಅಂತ ಕೇಳಿದ್ದಾರೆ. ಅಂದರೆ ಎಷ್ಟು ಅಮೌಂಟ್ ಅಷ್ಟು ತಿನ್ಬೋದು ಚಾಕ್ಲೇಟ್ ಅಂತ. ಹೌ ಮಚ್ ಎಷ್ಟು ಅಮೌಂಟ್ ಅಷ್ಟು ಆಯ್ತು. ಇಲ್ಲಿ kg ಕೊಟ್ಟಿದ್ದಾರೆ. ಇಲ್ಲಿ 1 ಚಾಕ್ಲೇಟಿಗೆ ಇಷ್ಟು kg ಅಂದರೆ ಇಷ್ಟು ಚಾಕ್ಲೇಟ್ ಅವ ತಿಂದಿದ್ದಾನೆ. ಎಷ್ಟು 2/3 ಚಾಕ್ಲೇಟ್ನ ಅವ ತಿಂದಿದ್ದಾನೆ. 1 ಚಾಕ್ಲೇಟ್ದು ವೇಟ್ ಎಷ್ಟಿದೆ 3/4. ಸೊ 1 ಚಾಕ್ಲೇಟ್ದು ವೇಟ್ ಎಷ್ಟಿದೆ ಅದು ಇಲ್ಲಿ ಬರೆದು ಎಷ್ಟು ಚಾಕ್ಲೇಟ್ ತಿಂದಿದ್ದಾನೆ ಅದು ಇಲ್ಲಿ ಬರಿಬೇಕು. ಇದು ಕ್ಯಾನ್ಸಲ್ ಆಗೋದನ್ನ ನೀವು ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ 2 1s 2 2s ಅಂದರೆ 1/2 kg. ಎಷ್ಟು ತಿಂದವ? 1/2 kg ಚಾಕ್ಲೇಟ್ ಅವ ತಿಂದ. ಅರ್ಥ ಆಯ್ತಾ ಚಿಲ್ಡ್ರನ್ಸ್? ಇದು ಇನ್ನೊಮ್ಮೆ ಹೇಳಿ, ಚೆನ್ನಾಗಿ ಕೇಳ್ತೀರಾ?
ಇಲ್ಲಿ ಇಲ್ಲೇನ್ ಮಾಡ್ಬೇಕಂದ್ರೆ ನೀವು ಇವ ರಮೇಶ್ ಅನ್ನವ ಅವನ ಕಡೆ 2 ಡೈರಿ ಮಿಲ್ಕ್ ಚಾಕ್ಲೇಟ್ ಇದಾವೆ ಅಂತ ಅನ್ಕೊಳ್ಳಿ. 2 ಡೈರಿ ಮಿಲ್ಕ್ ಚಾಕ್ಲೇಟ್ ಅವನ ಕಡೆ ಇದಾವೆ. ಅವ ಏನ್ ಮಾಡ್ತಿದ್ದಾನೆ ಅಂದ್ರೆ 2 2/3 ಪಾರ್ಟ್ ಅವ ತಿಂತಿದ್ದಾನೆ. ಅಂದ್ರೆ 1/3 ಅಂದ್ರೆ ಇದು 1 ಚಾಕ್ಲೇಟ್ ಅಲ್ಲಿ 3 ಪಾರ್ಟ್ ನ ಮಾಡ್ತೀರಿ, ಮತ್ತೆ ಇದ್ರಲ್ಲೂ 3 ಪಾರ್ಟ್ ನ ಮಾಡ್ತೀರಿ. 3 ಪಾರ್ಟ್ ಮಾಡಿ 3 ಪಾರ್ಟ್ ಇದ್ರೊಳಗೂ ಮಾಡಿರ್ತೀರಿ. 2 ಕೂಡಿ ಎಷ್ಟಾಗ್ತದೆ? 2/3 ಪಾರ್ಟ್ ಆಗ್ತದೆ. ಹೇಗೆ ಕಟ್ ಮಾಡ್ತೀರಿ ನೀವು? ಇದ್ರೊಳಗೆ 1 ಪೀಸ್, ಇಲ್ಲಿ ಎಕ್ಸಾಕ್ಟ್ ಇಲ್ಲೊಂದು ಮಾಡೋಣ, ಮೇಲೆ 3 ಪೀಸ್ ಆಗ್ತವೆ. ಅಂದ್ರೆ ಫುಲ್ ಎಲ್ಲ ಕೂಡಿ 2/3 ಪಾರ್ಟ್ ಆಯ್ತು. ಒಂದರದ 3/4 kg ಇದೆ ಅಂತ ಹೇಳೋಣ. ಸಿಂಗಲ್ ಚಾಕ್ಲೇಟ್ 3/4 kg ಆಗ್ತದೆ. ಇದ್ರದ್ದು 3/4, ಇದ್ರದ್ದು 3/4. ಹಾಗಾದ್ರೆ ಅವ 2 ಕೂಡಿ ಎಷ್ಟು ತಿಂದ ಅಂತ ಕೇಳಿದ್ದಾರೆ. ಇವು 2 ಕೂಡಿ ಚಾಕ್ಲೇಟ್ಸ್ದು ಪಾರ್ಟ್ ಆಗಿ ಕಟ್ ಮಾಡಿದಾನೆ, ಕಟ್ ಮಾಡಿ ಅಷ್ಟು ಪಾರ್ಟ್ ತಿಂದಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಅವ 2 ಚಾಕ್ಲೇಟ್ ಇಷ್ಟು ಪಾರ್ಟ್ ಅಲ್ಲಿ ತಿಂದಿದ್ದಾನೆ. ಸೊ ಇಷ್ಟು ಪಾರ್ಟ್ ಎಷ್ಟು ತಿಂದಿದ್ದಾನೆ, ಅದು ಎಷ್ಟು ತಿಂದಿದ್ದಾನೆ ತಿಂತಿದ್ದಾನೆ ಇದು ಬರೆದ್ರೆ ಒಂದು ಚಾಕ್ಲೇಟಿಗೆ ವೇಟ್ ಎಷ್ಟಿದೆ? 3/4 ಅಂತ ನೋಡಿದ್ರಿ. 2 ಮಲ್ಟಿಪ್ಲೈ ಮಾಡೋಣ, ನಿಮ್ಗೆ ಏನ್ ಬತ್ತು ವ್ಯಾಲ್ಯೂ? 1/2 kg ಅಂತ ಆಯ್ತು. ಸೊ ಅವ 2/3 ಪಾರ್ಟ್ ಇರೋ ಚಾಕ್ಲೇಟ್ದು ಎಷ್ಟು kg ತಿಂದ? 1/2 kg. 1/2 kg ಚಾಕ್ಲೇಟ್ ಅವ ತಿಂದ. ಅರ್ಥ ಆಯ್ತಾ? ಈ ತರ ನೀವು ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು. ನೀವೇನ್ ಮಾಡ್ಬೇಕಂದ್ರೆ ಮನೆಯಲ್ಲಿ ನಾನು ನಿಮ್ಗೊಂದು ವರ್ಕ್ ಕೊಡ್ತೀನಿ. ಏನಂದ್ರೆ ಗೂಗಲ್ ಅಲ್ಲಿ ನೀವು ಇದೇ ತರ 5 ಕ್ವಶನ್ಸ್ ನ ಸರ್ಚ್ ಮಾಡಬೇಕು. ಏನಂತ ಸರ್ಚ್ ಮಾಡಬೇಕು? ಸೆಂಟೆನ್ಸ್ ಕ್ವಶನ್ಸ್ ಆನ್ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ ಅಂತ ಹೇಳಿ 5 ಕ್ವಶನ್ಸ್ ಅಂತ ಕೇಳಬೇಕು. ನೋಟ್ ಮಾಡ್ಕೊಳ್ಳಿ. ಇದು ರಫ್ ಇದೆ. ಜಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಇಷ್ಟೇ ನೋಟ್ ಮಾಡ್ಕೊಳ್ಳಿ. ಇದು ರಫ್ ಇದೆ. ಸೊ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಜಸ್ಟ್ 2/3 ಇಂಟು 3/4 ಅಂತ ಬರಿಬೇಕು. ಇಲ್ಲಿ 3 ಕ್ಯಾನ್ಸಲ್ ಆಗ್ತದೆ, ಸೇಮ್ ಇದೆ. ಸೊ ಇಲ್ಲಿ 1 ಇಲ್ಲಿ 1 ಆಗ್ತದೆ. ಇಲ್ಲಿ 2 1s 2 2s ಅಂದ್ರೆ 1 ಇಂಟು 1 1, 1 ಇಂಟು 2 2 kg. ಇಷ್ಟು kg ಚಾಕ್ಲೇಟ್ ಅವ ತಿಂದ. ಎಷ್ಟು ತಿಂದ? ಇಷ್ಟು kg ಚಾಕ್ಲೇಟ್ ತಿಂದ. ಅಂದ್ರೆ ನೀವು ಬರಿಬೇಕು he eats this kg. ಇಷ್ಟು kg ಚಾಕ್ಲೇಟ್ ಅಂತ ಬರಿಬೇಕು. he eats ಅಂತ ಬರೆದು ಈಕ್ವಲ್ ಟು ಹಾಕಿ ಇಷ್ಟು kg ಬರಿಬೇಕು. he eats ಬರೆದು he eats this kg of chocolate bar. ಎಷ್ಟು ಚಾಕ್ಲೇಟ್ ಬಾರ್ ನ ಇಷ್ಟು kg ಚಾಕ್ಲೇಟ್ ಬಾರ್ ನ ತಿಂತಿದ್ದಾನೆ ಅಂತ ಬರಿಬೇಕು. he eats 1/2 kg of this chocolate bar ಅಂತ ಬರಿಬೇಕು. ಓಕೆ, ನೋಟ್ ಮಾಡ್ಕೊಂಡ್ರ? ಈ ತರ ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಮಾಡ್ಕೊಂಡ್ರ? ಓಕೆ, ಮಾಡ್ತೀರಾ ಚಿಲ್ಡ್ರನ್ಸ್? ನೀವು ಮನೆಯಲ್ಲಿ ಈ ತರ ಕ್ವಶನ್ಸ್ ನೀವು ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಕ್ವಶನ್ಸ್ ನ ಗೂಗಲ್ಗೆ ಕೇಳಬೇಕು. ಗೂಗಲ್ಗೆ ಕೇಳಿ ನೀವು 5 ಕ್ವಶನ್ಸ್ ಸಾಲ್ವ್ ಮಾಡಿ ನನಗೆ ಅದರದ ಆನ್ಸರ್ಸ್ ನ ನೀವು ಕಮೆಂಟ್ ಮಾಡಬೇಕು. ಕ್ವಶನ್ ವಿತ್ ಆನ್ಸರ್ ಕಮೆಂಟ್ ಮಾಡಬೇಕು. ಮಾಡ್ತೀರಾ? ಯಾವ ಕ್ವಶನ್ ತಗೊಂಡಿರ್ತೀರಾ ಆ ಕ್ವಶನ್ ವಿತ್ ಆನ್ಸರ್ 2 ಕೂಡಿ ನೀವು ಕಂಬೈನ್ ಆಗಿ ನನಗೆ ಕಮೆಂಟ್ ಮಾಡಬೇಕು. ಮಾಡ್ತೀರಾ? ಓಕೆ, ಡಿವಿಷನ್ ಆಫ್ ಫ್ರಾಕ್ಷನ್ಸ್. ಫ್ರಾಕ್ಷನ್ಸ್ ಅಲ್ಲಿ ಡಿವಿಷನ್ ನ ನೋಡೋಣ. ಜನರಲ್ ಫಾರ್ಮ್ ಹೇಗೆ ಅಂದ್ರೆ ಇಲ್ಲಿ ಒಂದು ಫ್ರಾಕ್ಷನ್ ಇದೆ a/b ಅಂತ.
ಇಲ್ಲಿ ಸಿ ಅಪಾನ್ ಡಿ. ಇಲ್ಲಿ ಡಿವೈಡ್ ಮಾಡ್ತಿದ್ದೇವೆ, ನಾವು ಡಿವೈಡ್ ಮಾಡ್ತಿದ್ದೀವಿ. ಇಲ್ಲಿ ಹೇಗೆ ಮಾಡ್ಬೇಕಂದ್ರೆ, ನೀವು ಇದನ್ನ ಮಾಡುವಾಗ ಫಸ್ಟ್ ಏನ್ ಮಾಡಬೇಕು ಬೇಕಂದ್ರೆ, ಫಸ್ಟ್ ಡಿವೈಡ್ ಇರೋದನ್ನ ನೀವು ಮಲ್ಟಿಪ್ಲೈಗೆ ಕನ್ವರ್ಟ್ ಮಾಡ್ಕೋಬೇಕು. ಏನು? ಕನ್ವರ್ಟ್ ಇಟ್ ಇಂಟು ಮಲ್ಟಿಪ್ಲೈ ಫಾರ್ಮ್. ಮಲ್ಟಿಪ್ಲೈ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ? ಎ ಅಪಾನ್ ಬಿ ಆಸ್ ಇಟ್ ಈಸ್ ಇಡಬೇಕು. ಇಲ್ಲಿ ಡಿವೈಡ್ ಸೈನ್ ರಿಮೂವ್ ಮಾಡಿ ಮಲ್ಟಿಪ್ಲೈ ಮಾಡಬೇಕು. ಹೀಗೆ ಅಂದ್ರೆ ಈ ತರ ಅಂದ್ರೆ ಇದನ್ನ ನೀವು ಇದರಲ್ಲೇ ಡಿವೈಡ್ ಮಾಡ್ತಿದ್ದೀರಾ. ಅದನ್ನ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಹೇಗೆ ಬರೀತೀರಾ? ಡಿವೈಡ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಎ ಬೈ ಬಿ ಅಂತ ಇದೆ. ಇದನ್ನ ನೀವು ಎದರಲ್ಲೇ ಡಿವೈಡ್ ಮಾಡ್ತಿದ್ದೀರಾ? ಇದರಲ್ಲೇ. ಏನು? ಸಿ ಅಪಾನ್ ಡಿ. ಈ ತರ ಆಗ್ತದೆ ಅದು. ಇದನ್ನ ನಾವು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೆದ್ರೆ ಹೀಗೆ. ಈ ತರ ಫಾರ್ಮೆಟ್ಗೆ ನಾನು ಹೇಳಿದೆ ಏನಂತ? ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂತ ಹೇಳಿದೆ. ಇಲ್ಲಿ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಆಗ್ತದೆ. ಇದನ್ನ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಡಿವೈಡ್ ಇದ್ದಿದ್ದನ್ನ ಇಲ್ಲಿ ಮಲ್ಟಿಪ್ಲೈ ಇಲ್ಲಿ ಕೆಳಗಡೆ ಇರೋದನ್ನ ಮೇಲ್ಗಡೆ ತಗೋಬೇಕು. ಇಲ್ಲಿ ಇರೋದನ್ನ ಡಿವೈಡ್ ಇದ್ದಿದ್ದನ್ನ ಮೇಲ್ಗಡೆ ಹೋದ್ರೆ ಇಲ್ಲಿ ಮಲ್ಟಿಪ್ಲೈ ಆಗ್ತದೆ. ಆಗ ಇಲ್ಲಿ ಕೆಳಗೆ ಇರೋದನ್ನ ಮೇಲೆ ಒಯ್ಯುವಾಗ ಇದೇನಾಗ್ತದೆ ಅಂದ್ರೆ, ಕೆಳಗೆ ಇರೋ ಫ್ರಾಕ್ಷನ್ ರಿವರ್ಸ್ ಆಗ್ತದೆ, ಅಂದ್ರೆ ರೆಸಿಪ್ರೋಕಲ್ ಆಗ್ತದೆ. ಅಂದ್ರೆ ಡಿ ಮೇಲ್ಗಡೆ ಬರ್ತದೆ, ಸಿ ಕೆಳಗಡೆ. ಓಕೆ, ಇದು ಅರ್ಥ ಆಯ್ತಾ? ಏನ್ ಮಾಡ್ಬೇಕು? ಫಸ್ಟ್ ಲಕ್ಷ ಕೊಟ್ಟು ಕೇಳಿ. ಇಲ್ಲಿ ಏನ್ ಮಾಡ್ಬೇಕು? ಡಿವೈಡ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದನ್ನ ಮಲ್ಟಿಪ್ಲೈ ಫಾರ್ಮ್ಗೆ ಬರ್ಕೋಬೇಕು. ಹೇಗೆ? ಇದು ಸೈಡ್ ರಫ್ ಡಯಾಗ್ರಾಮ್. ಯಾವ ತರ? ಇದನ್ನ ನಾವು ಇದರಲ್ಲೇ ಡಿವೈಡ್ ಮಾಡ್ತಿದ್ದೀವಿ. ಸೊ ಇದನ್ನ ಇಲ್ಲಿ ನ್ಯೂಮರೇಟರ್ ಪ್ಲೇಸ್ ಅಲ್ಲಿ ಬರ್ದೆ, ಡಿನಾಮಿನೇಟರ್ ಪ್ಲೇಸ್ ಅಲ್ಲಿ ಇದನ್ನ ಬರ್ದೆ. ಇದು ನಮ್ಗೆ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಸಿಕ್ತು. ಇಲ್ಲಿ ಇದನ್ನ ನಾವು ಮತ್ತೆ ಹೇಗೆ ಸಾಲ್ವ್ ಮಾಡ್ತೀವಿ ಅಂದ್ರೆ, ಮಲ್ಟಿಪ್ಲೈ ಫಾರ್ಮ್ಗೆ ಇದು ಡಿವೈಡ್ ಇದ್ದಿದ್ದನ್ನ ಮಲ್ಟಿಪ್ಲೈ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಅಂದ್ರೆ, ಮೇಲೆ ಇರೋದನ್ನ ಆಸ್ ಇಟ್ ಈಸ್ ಇಟ್ಟು ಇದು ಡಿವೈಡ್ಸ್, ಇದು ಈ ತರ ಲೈನ್ ಇರೋದನ್ನ, ಡಿವೈಡ್ ಸಿಂಬಾಲ್ ಇರೋದನ್ನ ನೀವು ರಿಮೂವ್ ಮಾಡಿ ಮಲ್ಟಿಪ್ಲೈ ಹಾಕ್ಬೇಕು. ಮಲ್ಟಿಪ್ಲೈ ಹಾಕನ ಕೆಳಗಡೆ ಇರೋದನ್ನ ಮೇಲೆ ಹೋದ್ರೆ ಈ ನಂಬರ್ ಉಲ್ಟಾ ಆಗ್ತದೆ, ಅಂದ್ರೆ ರಿವರ್ಸ್ ಆಗ್ತದೆ. ಈ ನಂಬರ್ ರಿವರ್ಸ್ ಆಗ್ತದೆ, ರೆಸಿಪ್ರೋಕಲ್ ಆಗ್ತದೆ. ರೆಸಿಪ್ರೋಕಲ್ ಆಗನ ಕೆಳಗಡೆ ಇರೋದನ್ನ ಮೇಲೆ ಬರ್ದೆ, ಮೇಲೆ ಇರೋದನ್ನ ಕೆಳಗೆ ಬರ್ದೆ. ಇಲ್ಲಿ ಡಿ ಮೇಲೆ ಬಂತು, ಸಿ ಕೆಳಗೆ ಬಂತು. ಈ ತರ ನೀವು ಇದನ್ನ ಸಾಲ್ವ್ ಮಾಡ್ಬೇಕು. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಇದು ಅಂದ್ರೇನೆ ಇದನ್ನ ಈ ತರ ಮಾಡ್ಕೊಂಡು ಇದು ಹೇಗೆ ಸಾಲ್ವ್ ಮಾಡೋದಂತ ನಿಮ್ಗೆ ಗೊತ್ತು. ಇದು ಸ್ಟೆಪ್ ಫಸ್ಟ್. ಏನು ಫಸ್ಟ್ ಸ್ಟೆಪ್? ಇದು ಕ್ವಶನ್ ಕೊಟ್ಟಿದ್ದಾರೆ. ಇದು ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಬರ್ಕೊಳ್ಳಿ. ಸ್ಟೆಪ್ 1 ಅಂತ ಹಾಕೊಳ್ಳಿ. ಇದಕ್ಕೆ ಇದು ಬರ್ದು ಇದು ಬರಿಬೇಕು. ಸ್ಟೆಪ್ 1 ಅಂತ ಹಾಕೊಳ್ಳಿ. ಈ ತರ ನೀವು ಸರ್ಕಲ್ ಹಾಕಬೇಡಿ. ಇದಕ್ಕೆ ಜಸ್ಟ್ ಸ್ಟೆಪ್ 1 ಅಂತ ಬರ್ದು ಇದನ್ನ ಈ ಫಾರ್ಮ್ ಅಲ್ಲಿ ಬರಿಬೇಕು. ಬರ್ದು ಇದಕ್ಕೆ ನೀವು ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂತ ಬರೀರಿ. ಬರೆದ್ರ ಇದೇನಾಯ್ತು? ಇದು ಯಾವ ಫ್ರಾಕ್ಷನ್? ಕಾಂಪ್ಲೆಕ್ಸ್. ಇದು ಕಾಂಪ್ಲೆಕ್ಸ್ ಫ್ರಾಕ್ಷನ್. ಕಾಂಪ್ಲೆಕ್ಸ್ ಫ್ರಾಕ್ಷನ್ ಇರೋದನ್ನ ನೀವು ನೆಕ್ಸ್ಟ್ ಸ್ಟೆಪ್ ಯಾವುದು? ಸ್ಟೆಪ್ 2. ಇದು ಸ್ಟೆಪ್ 2 ಬರೀರಿ. ಫಸ್ಟ್ ಇದು ಬರೀರಿ. ಬರ್ದಾದ್ಮೇಲೆ ಸ್ಟೆಪ್ 1 ಏನ್ ಮಾಡ್ಬೇಕು? ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ ಅಂದ್ರೆ,
ಇದು ಕೆಳಗಡೆ ಇರೋದನ್ನ ಇಲ್ಲಿ ಮೇಲೆ ಇರೋ ಫ್ರಾಕ್ಷನಿಗೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಡಿನಾಮಿನೇಟರ್ ಇದ್ದಿದ್ದನ್ನ ನ್ಯೂಮರೇಟರ್ ಪ್ಲೇಸ್ ಅಲ್ಲಿ ಬರ್ತದೆ, ನ್ಯೂಮರೇಟರ್ ಇದ್ದಿದ್ದನ್ನ ಡಿನಾಮಿನೇಟರ್ ಅಲ್ಲಿ ಬರ್ತದೆ. ಸೊ ಈ ತರ ಮಾಡಿ ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಏನಾಗ್ತದೆ, ಸ್ಟೆಪ್ ಥರ್ಡ್ ಸ್ಟೆಪ್ ಏನಾಗ್ತದೆ ಅಂದ್ರೆ ಇದನ್ನ AD/BC ನೋಟ್ ಮಾಡ್ಕೊಳ್ಳಿ. ಯಾವ ತರ ಅಂದ್ರೆ ಫಸ್ಟ್ ಇದು, ಅದಾದ್ಮೇಲೆ ಸ್ಟೆಪ್ 1 ಅಂತ ಹಾಕಿ ಕಾಂಪ್ಲೆಕ್ಸ್ ಫಾರ್ಮ್, ದಿಸ್ ಕನ್ವರ್ಟ್ ಇಂಟು ಕಾಂಪ್ಲೆಕ್ಸ್ ಫಾರ್ಮ್, ಕನ್ವರ್ಟ್ ಇಟ್ ಇಂಟು ಅಂತ ಬರೆದು ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂತ ಬರ್ದು ಇದನ್ನ ಬರಿಬೇಕು. ಬರ್ದಾದ್ಮೇಲೆ ಸ್ಟೆಪ್ 2 ಏನ್ ಮಾಡ್ಬೇಕು, ಕನ್ವರ್ಟ್ ಇಟ್ ಇಂಟು ಮಲ್ಟಿಪ್ಲೈ ಫಾರ್ಮ್ ಅಂತ ಬರ್ದು ಇದನ್ನ ಬರೀರಿ. ಸ್ಟೆಪ್ 3 ಬರ್ದು ಇದನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ ಅಂತ ಹೆಡ್ಲೈನ್ ಹಾಕಿ ಇದನ್ನ ಬರಿಬೇಕು. ಇಲ್ಲಿ ಬರೀರಿ ಸಾಲ್ವ್ SOLV ಸಾಲ್ವ್ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ ಅಂತ ಹಾಕಿ ಇದನ್ನ ಬರೀರಿ. ಬರೆದ್ರ ಓಕೆ. ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಕ್ವಶನ್ ಸಾಲ್ವ್ ಮಾಡೋಣ ಸ್ಟೆಪ್ ಬೈ ಸ್ಟೆಪ್. ಅರ್ಥ ಆಯ್ತಾ ಚಿಲ್ಡ್ರನ್ಸ್? ನಾನು ಏನ್ ಹೇಳಿದೆ, ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿದ್ರ ನೀವು? ಕೇಳಿದ್ರಾ? ಏನ್ ಮಲ್ಕೋತಿದ್ದೀರಾ ನೀವು? ಕ್ಲಾಸ್ ಕೇಳ್ತಾ ಮಲ್ಕೋಬೇಡಿ. ಕ್ಲಾಸ್ ಕೇಳ್ತಾ ಮಲ್ಕೋಬೇಡಿ. ಮತ್ತೆ ಕ್ಲಾಸ್ ಕೇಳ್ತಾ ಫೋನ್ ನೋಡಿದ್ನೆ, ಫ್ರೆಂಡ್ಸ್ ಜೋಡೆ ಮಾತಾಡಿದ್ನೆ, ಮತ್ತೆ ನಿದ್ದೆ ಮಾಡಿದ್ನೆ, ಮತ್ತೆ ಟಿವಿ ನೋಡಿದ್ನೆ, ಈ ತರ ಮಾಡೋ ಹಾಗಿಲ್ಲ. ಏನ್ ಮಾಡ್ಬೇಕು, ಕ್ಲಾಸ್ ಕೇಳುವಾಗ ಕ್ಲಾಸನ್ನೇ ಕೇಳಬೇಕು. ಕ್ವಶನ್ಸ್ ನೋಡೋಣ. ಫಸ್ಟ್ ಕ್ವಶನ್ ತಗೊಂಡು 3/2 ಡಿವೈಡೆಡ್ ಬೈ 9/7 ಅಂತ ತಗೊಳ್ಳಿ. ಈ ತರ ನಾನು ಕೊಟ್ಟೆ. ಇದನ್ನ ನೀವು ಡಿವೈಡ್ ಮಾಡಬೇಕು. ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಸ್ಟೆಪ್ 1 ಏನ್ ಮಾಡಬೇಕು, ಕನ್ವರ್ಟ್ ಇಂಟು ಕಾಂಪ್ಲೆಕ್ಸ್ ಫ್ರಾಕ್ಷನ್. ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಹೇಗೆ, ಇಲ್ಲಿ ಕೊಟ್ಟಿರೋದನ್ನ 3/2 ಅಂತ ಬರೆದು ಇದನ್ನ 9/7 ಈ ತರ ನೀವು ಮಾಡಬೇಕು. ಮಾಡಿದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಸ್ಟೆಪ್ 2 ಏನ್ ಮಾಡ್ಬೇಕಿಲ್ಲಿ, ಮಲ್ಟಿಪ್ಲೈ. ಏನು, ಕನ್ವರ್ಟ್ ಇಟ್ ಇಂಟು ಮಲ್ಟಿಪಲ್ ಫಾರ್ಮ್. ಕನ್ವರ್ಟ್ ಇಂಟು ಮಲ್ಟಿಪ್ಲಿಕೇಶನ್. ಮಲ್ಟಿಪಲ್ ಫಾರ್ಮ್ ಅಲ್ಲಿ ಬರೆದು ಇದನ್ನ ಮಲ್ಟಿಪಲ್ ಫಾರ್ಮ್ ಅಲ್ಲಿ 3/2 ಆಸ್ ಇಟ್ ಈಸ್ ಇಟ್ಟು ಇದು ಡಿವೈಡ್ ಸೈನ್ ತೆಗೆದು ಮಲ್ಟಿಪ್ಲೈ ಹಾಕಿ ಇದನ್ನ ರಿವರ್ಸ್ ಆಗಿ ಬರಿಬೇಕು. ರೆಸಿಪ್ರೋಕಲ್ ಫಾರ್ಮ್ ಅಲ್ಲಿ ಬರಿಬೇಕು. ಅಂದ್ರೆ ಡಿನಾಮಿನೇಟರ್ ಮೇಲ್ಗಡೆ ಹೋದ್ರೆ ನ್ಯೂಮರೇಟರ್ ಪ್ಲೇಸ್ ಅಲ್ಲಿ ಹೋಗ್ತದೆ. ಅದಾದ್ಮೇಲೆ ನ್ಯೂಮರೇಟರ್ ಅಲ್ಲಿ 9 ಇದೆ, ಇದು ಮೇಲ್ಗಡೆ ನಾವು ಇದು ಮೇಲೆ ಕೊಟ್ಟಿರೋ ನಂಬರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಅದು ಡಿನಾಮಿನೇಟರ್ ಪ್ಲೇಸ್ ಅಲ್ಲಿ ಹೋಗ್ತದೆ. ಅಂದ್ರೆ ಈ ನಂಬರ್ ಇದಕ್ಕೆ ಮಲ್ಟಿಪ್ಲೈ ಆಗ್ತದೆ, ಈ ನಂಬರ್ ಇದಕ್ಕೆ ಮಲ್ಟಿಪ್ಲೈ ಆಗ್ತದೆ. ಇನ್ನು ಮಲ್ಟಿಪ್ಲೈ 7 3ಗೆ ಮಲ್ಟಿಪ್ಲೈ ಆಗ್ತದೆ, ಮತ್ತೆ 9 ಏನಾಗ್ತದೆ 2ಗೆ ಮಲ್ಟಿಪ್ಲೈ ಆಗ್ತದೆ. ಆದ್ಮೇಲೆ ಇದನ್ನ ನೆಕ್ಸ್ಟ್ ಯಾವ ಫಾರ್ಮ್ಗೆ ಮಾಡಬೇಕು, ಸ್ಟೆಪ್ 3 ಏನಿದೆ ಇದು ಕೆಳಗಡೆ ಬರೀರಿ, ಇಲ್ಲಿ ನಂಗೆ ಸ್ಪೇಸ್ ಇಲ್ಲ. ಸ್ಟೆಪ್ 3 ಏನಿದೆ, ಸಾಲ್ವ್ ಮಾಡಬೇಕು. ಏನು, ಈ ಫಾರ್ಮ್ ನ ಸಾಲ್ವ್ ಮಾಡಬೇಕು.
ಸಾಲ್ವ್ ಮಾಡಿ ಮಲ್ಟಿಪ್ಲಿಕೇಶನ್ ಫ್ರಾಕ್ಷನ್. ಸಾಲ್ವ್ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ ಅಂತ ಹಾಕಿದ್ರ ಮಾಡಿ ಇದ್ರ ಆನ್ಸರ್ ಏನ್ ಬರ್ತದೆ ಇಲ್ಲಿ. ಇದು ಈ ತರ ಕೊಟ್ರೆ ನಾನು ಹೇಳಿದ್ದೆ ಮೊದ್ಲಿನ ಕ್ವಶನ್ಸ್ ಗಳಲ್ಲಿ ನಾನು ಹೇಳಿದ್ದೆ ಏನ್ ಮಾಡ್ಬೇಕು, ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ಬೇಕು. 7 3s ಎಷ್ಟಾಗ್ತದೆ ಅದು ಇಲ್ಲಿ ಬರಿಬೇಕು, ಮತ್ತೆ 9 2s ಎಷ್ಟಾಗ್ತದೆ ಇಲ್ಲೇ ಬರಿಬೇಕು. 7 3s ಏನು 21, 9 2s 18. ಇವು ಎರಡು ಒಂದೇ ಟೇಬಲ್ ಅಲ್ಲಿ ಬರ್ತದೆ ಅಂತ ನೋಡಿ. ಎಸ್ ಬರ್ತದೆ. ಯಾವ ಟೇಬಲ್ ಅಲ್ಲಿ? 3 ಟೇಬಲ್ ಅಲ್ಲಿ ಬರ್ತದೆ. ಸೊ ಹಾಗಾದ್ರೆ 3 ಎಷ್ಟು? 3 6 18. ಇದು 3 7s 21. ಹಾಗಾದ್ರೆ ಎಷ್ಟು ಬಂತು ಆನ್ಸರ್? 7/3. 7 divided by 6. ಸಾರಿ 7/6. ಫಸ್ಟ್ ಏನ್ ಮಾಡ್ಬೇಕು, ಇದನ್ನ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿದಾದ್ಮೇಲೆ ಮಲ್ಟಿಪಲ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಮಾಡಿದಾದ್ಮೇಲೆ ಇದನ್ನ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ ಏನ್ ಬರ್ತದೆ ಅಂತ ಬರಿಬೇಕು. ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ ಏನ್ ಬರ್ತದೆ ಅಂತ ಬರಿಬೇಕು. ಅದು ಫರ್ದರ್ ಸಾಲ್ವ್ ಆಗ್ತಿದ್ರೆ ನೀವು ಯಾವ ಟೇಬಲ್ ಅಲ್ಲಿ ಬರ್ತದೆ ಅಂತ ನೋಡಿ ಇದನ್ನ ಸಾಲ್ವ್ ಮಾಡಬೇಕು. ಕ್ಯಾನ್ಸಲೇಷನ್ ಮೆಥಡ್ ಇಂದ ಸಾಲ್ವ್ ಮಾಡಿ 7/6 ಅಂತ ಆನ್ಸರ್ ಬಂತು. ಹಾಗಾದ್ರೆ ಇದರ ಆನ್ಸರ್ ಏನಾಯ್ತು? ಇದು ನೆಕ್ಸ್ಟ್ ಈಸ್ ಈಕ್ವಲ್ ಟು ಅಂತ 7/6 ಅಂತ ಬರ್ಕೋರಿ. ಏನಾಯ್ತು? ಇಲ್ಲಿ 21 ಇದ್ದಿದ್ದನ್ನ ಈ ತರ ಇದ್ದಿದ್ದನ್ನ ನಾವು 6 ಇದು 7 ಈ ಸ್ಟೆಪ್ ನೀವು ಬರ್ಕೊಳ್ಳಿ. ಇಲ್ಲಿ ಕಾಣಿಸಿಲ್ಲ ಅಂದ್ರೆ ಇಲ್ಲಿ ಬರ್ದೀನಿ, ಬರ್ಕೋರಿ. ಇಲ್ಲಿ 3 ಟೇಬಲ್ ಅಲ್ಲಿ ಬರ್ತದೆ. ಕ್ಯಾನ್ಸಲ್ ಮಾಡೋಣ. 3 7s 3 6 18. ಕ್ಯಾನ್ಸಲ್ ಮಾಡಿ 7/6. ಇದು ಸಾಲ್ವ್ ಮಾಡ್ಕೊಂಡ ಓಕೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಇಲ್ಲಿ ಇದೊಂದು ಕ್ವಶನ್ ತಗೊಳ್ಳಿ. ಇದು ಕ್ವಶನ್ ತಗೊಂಡು ನಿಮ್ಗೆ ಹೋಮ್ವರ್ಕ್ ನ ಕೊಡ್ತೇನೆ ನಾನು. ಇದು ತಗೊಂಡು ಹೋಮ್ವರ್ಕ್ ತಗೊಂಡು ನಾನು ನೆಕ್ಸ್ಟ್ ಟಾಪಿಕ್ ಹೇಳ್ತೀನಿ. ಇಲ್ಲಿ 5 ತಗೋರಿ, ಇಲ್ಲಿ 11 ಅಂತ ತಗೋರಿ. ಇಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಲ್ಲಿ ಬರಿಬೇಕು. ಹೇಗೆ? 3/5 ಇಂಟು ಡಿನಾಮಿನೇಟರ್ ಅಲ್ಲಿ ಇರೋದನ್ನ ಮೇಲೆ ಬರ್ತದೆ, ನ್ಯೂಮರೇಟರ್ ಇದ್ದಿದ್ದನ್ನ ಕೆಳಗಡೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಡೈರೆಕ್ಟ್ ಮಾಡಿದ್ರೆ ಓಕೆ ತಗೊಳ್ಳಿ. ಇದನ್ನ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಈ ತರ, ಇದನ್ನ ನಾವು ಮಲ್ಟಿಪಲ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. 3/5 ಇಂಟು ಕೆಳಗಡೆ ಇರೋದನ್ನ ಇದು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದು ಇದಕ್ಕೆ 7/11. ಇದನ್ನ ಹೇಗೆ ಫರ್ದರ್ ಸಾಲ್ವ್ ಮಾಡ್ಬೇಕು ನಾವು? ಇದು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 7 3s 21, 11 5s 55. ಇದು ಫರ್ದರ್ ಸಾಲ್ವ್ ಆಗ್ತಿದ್ರೆ ಮಾಡಿ, ಇಲ್ಲಾದ್ರೆ ಆಸ್ ಇಟ್ ಈಸ್ ಇಡಿ. ಓಕೆ, ಇದು ಫರ್ದರ್ ಸಾಲ್ವ್ ಆಗೋದಿಲ್ಲ. ಇದನ್ನ ನಾನು ಆಸ್ ಇಟ್ ಈಸ್ ಇಟ್ಟಿದ್ದೇನೆ. ಸೊ ಈ ತರ ಕ್ವಶನ್ಸ್ ಕೊಡ್ತೀನಿ, ನೀವು ಮಾಡ್ತೀರಾ? ಮಾಡಿ ನಮ್ಗೆ ಕಮೆಂಟ್ ಅಲ್ಲಿ ಆನ್ಸರ್ ಹೇಳ್ಬೇಕು. ಹೇಳ್ತೀರಾ? ವಿಡಿಯೋ ಪಾಸ್ ಮಾಡಿ ನೀವು ನಾನು ಕೊಟ್ಟಿರೋ ಕ್ವಶನ್ ನ ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಹೋಮ್ವರ್ಕ್ ತಗೊಳ್ಳಿ. ಏನಂದ್ರೆ 13/12 ಡಿವೈಡೆಡ್ ಬೈ 11/6 ಅಂತ ತಗೊಳ್ಳಿ. ಸೆಕೆಂಡ್ 5/8 ಡಿವೈಡೆಡ್ ಬೈ 7/3 ಅಂತ ತಗೊಳ್ಳಿ. ಥರ್ಡ್
ಮೆಥಡ್ 13/11 ಡಿವೈಡೆಡ್ ಬೈ 12/17 ಅಂತ ತಗೊಂಡ್ರ ನೆಕ್ಸ್ಟ್ ಏನು ಫೋರ್ತ್ ಕ್ವಶನ್ 8/4 ಡಿವೈಡೆಡ್ ಬೈ 3/5 ಅಂತ ತಗೊಳ್ಳಿ. ಫಿಫ್ತ್ ಕ್ವಶನ್ 3/7 ಡಿವೈಡೆಡ್ ಬೈ 5/6 ಅಂತ ತಗೊಳ್ಳಿ. ಕ್ಯಾನ್ಸಲ್ ಆಗೋದನ್ನ ಕ್ಯಾನ್ಸಲ್ ಮಾಡಿ. ಯಾವ ಥರ ಮಾಡ್ಬೇಕಂತ ಹೇಳಿದೆ, ಫಸ್ಟ್ ಡಿವಿಷನ್ ಫಾರ್ಮ್ ಇದ್ದಿದ್ದನ್ನ ಕಾಂಪ್ಲೆಕ್ಸ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಅದಾದ್ಮೇಲೆ ಮಲ್ಟಿಪಲ್ ಫಾರ್ಮ್ ಇದ್ದಿದ್ದನ್ನ ಹೇಗೆ ಸಾಲ್ವ್ ಮಾಡೋದಂತ ನಿಮಗೆ ಹೇಳಿದ್ದೇನೆ, ನೀವು ಹಾಗೆ ಸಾಲ್ವ್ ಮಾಡಬೇಕು. ನೋಟ್ ಮಾಡ್ಕೊಳ್ಳಿ, ಇದು ವಿಡಿಯೋ ಪಾಸ್ ಮಾಡಿ. ನಿಮಗೆ ನಾನು ಹೇಳಿರುವ ಕ್ಲಾಸ್ ಇಷ್ಟ ಆದರೆ ನೀವೇನು ಮಾಡಬೇಕಂದ್ರೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಫ್ರೆಂಡ್ಸ್ಗಳಲ್ಲಿ ಕ್ಲಾಸ್ನ ಶೇರ್ ಮಾಡಬೇಕು. ಪ್ಲೇಲಿಸ್ಟ್ ನನ್ನ P3 ಅಕಾಡೆಮಿ ಅಂತ ಇದೆ, ಅದರಲ್ಲಿ ಹೋಗಿ ಪ್ಲೇಲಿಸ್ಟ್ನ ನೋಡಿ ಪ್ಲೇಲಿಸ್ಟ್ನು ಶೇರ್ ಮಾಡ್ಬೋದು. ಇಲ್ಲ ನಿಮಗೆ ಇಂಡಿವಿಜುವಲ್ ಕ್ಲಾಸಸ್ ಯಾವುದಿದೆ ಅದಷ್ಟೇ ಕಳಿಸೋದಿದ್ರೆ ಅದನ್ನು ಕಳಿಸಿ. ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್, ಬಾಯ್.